ಮಜಬಾ ಮಜ ಭಾರತ ಮಜಬಾ ಮಜ ಭಾರತ. ಹಾಯ್ ಹಲೋ ಅಂಡ್ ವೆಲ್ಕಮ್. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮಜಾ ಭಾರತ. ನಾನು ನಿಮ್ಮ RJ ಸಿಂಧು. ಲೈಫ್ ಅಲ್ಲಿ ಎಲ್ಲದಕ್ಕೂ ಒಂದ್ ಬಣ್ಣ ಇರತ್ತೆ. ಅಳುವಿಗೊಂದ್ ಬಣ್ಣ, ಕಷ್ಟಕ್ಕೊಂದ್ ಬಣ್ಣ, ಸುಖಕ್ಕೊಂದ್ ಬಣ್ಣ, ಆಡೋ ಮಾತು ಕಾಡೋ ಕನ್ಸು ಎಲ್ಲದಕ್ಕೂ ಒಂದ್ ಬಣ್ಣ. ಈ ಬಣ್ಣದ ಲೈಫ್ ಅಲ್ಲಿ ನಗುವಿಗೂ ಬೇರೆ ಒಂದ್ ಥರದ್ ಬಣ್ಣ ಇದೆ ಕಣ್ರಿ. ಈ ಎಲ್ಲ ಕಡೆ ನಗುವಿನ ಬಣ್ಣ ಇದ್ರೇನೆ ಚೆನ್ನ. ನೋಡಿ, ಕೆಲವೊಂದ್ ಜಾಗದಲ್ಲಿ ನಗು ನಿಷಿದ್ಧ ಅನ್ನೋ ರೀತಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಕೋರ್ಟ್ ಅಲ್ಲಿ ಕಾಮಿಡಿ ಎಕ್ಸ್ಪೆಕ್ಟ್ ಮಾಡೋದು ತುಂಬಾ ಕಷ್ಟ. ಅಪ್ಪಿ ತಪ್ಪಿ ಒಂದ್ ಜೋಕ್ ಏನಾರು ಅಲ್ಲಿ ಬಂತು ಅಂದ್ರೆ ನಗೆಗಡಲಲ್ಲಿ ತೇಲಿಸಿದ ನ್ಯಾಯಮೂರ್ತಿ ಅಂತ ನೆಕ್ಸ್ಟ್ ಡೇ ಹೆಡ್ಲೈನ್ಸೇ ಬಂದ್ಬಿಡುತ್ತೆ ಪೇಪರಲ್ಲಿ. ಇನ್ನು ಆಸ್ಪತ್ರೆಯಲ್ಲಿ ನಗು ಪರಿಸ್ಥಿತಿ ಇರಲ್ಲ. ಅಲ್ಲಿ ಕಾಮಿಡಿಗಳು ಅಲ್ಲಿ ಆಗತ್ತೆ, ಆದ್ರೆ ಯಾರು ನಗುವಂತ ಮನಸ್ಥಿತಿಯಲ್ಲೂ ಇರಲ್ಲ. ಆದ್ರೆ ನಿಮ್ಗೆ ಆ ರೆಸ್ಟ್ರಿಕ್ಷನ್ಸ್ ಏನೂ ಇಲ್ಲ. ಈಗ ಟಿವಿ ಮುಂದೆ ಕೂತಿದ್ದೀರಾ, ಮಜಾ ಬರ್ತಾ ನೋಡ್ತಾ ಇದ್ದೀರಾ ಅಂದ್ಮೇಲೆ ಮಜಾ ಬಿಟ್ಟು ಇನ್ನೇನು ಯೋಚನೆ ಮಾಡಂಗೇ ಇಲ್ಲ ನೀವು. ಈ ವಾರ ನಮ್ಮ ಮಜಾ ಭಾರತದ ಕಲಾವಿದರಿಗೆ ಜಡ್ಜಸ್ ಕೊಟ್ಟಿರುವಂತ ಥೀಮ್ ವೈದ್ಯ ಲೋಕ. ಈ ಮಜವಾದ ಡಾಕ್ಟರ್ ಕಾಮಿಡಿಗಳನ್ನ ಎಂಜಾಯ್ ಮಾಡೋದಕ್ಕೆ ರೆಡಿ ಇರುವಂತ ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡ್ಕೊಳ್ಳೋಣ. ಇವರು ಒಂಥರ ಡಾಕ್ಟರ್ ಗೊತ್ತಾ, ಬೇಜಾರಲ್ಲಿರೋ ಮನ್ಸುಗಳಿಗೆ ಸಂಗೀತದ ಟ್ರೀಟ್ಮೆಂಟ್ ಕೊಡುವಂತ ಮ್ಯೂಸಿಕ್ ಡಾಕ್ಟರ್ ಜಿ ಮ್ಯಾನ್. ವೆಲ್ಕಮ್. Thank you, Sindhu. Thank you so much. All the best, guys. ಇವ್ರ ಲುಕ್ಕಿಗೆ ಎಷ್ಟೊಂದ್ ಜನ ಜಾಗತ್ತನ್ನೇ ಮರ್ತು ಬಿಟ್ಟಿದ್ದಾರೆ. ಇವ್ರ ನಗು ಎಂಥ ನೋವನ್ನು ಮರ್ಸೋ ಅಂತ ಅನೆಸ್ಥೀಸಿಯಾ. ರಚಿ, ವೆಲ್ಕಮ್. Thank you so much, Sindhu. All the best, guys. ನಕ್ರೆ ಅದೇ ಸ್ವರ್ಗ ಅಂತ ಹೇಳ್ತಾರಲ್ವಾ, ನಿಮ್ಮನ್ನೆಲ್ಲ ಆ ಸ್ವರ್ಗದ ಬಾಗ್ಲಿಗೆ ಕರ್ಕೊಂಡು ಹೋಗುವಂತ ನಗೆ ದೂತರು ಇಲ್ಲಿದ್ದಾರೆ. ಬಾಯ್ಸ್ ಅಂಡ್ ಗರ್ಲ್ಸ್, ವೆಲ್ಕಮ್ ಮಾಡ್ಬೇಡ ಅವ್ರನ್ನ. ಸೊ ಮೊದಲು ಮಜಾ ಡಾಕ್ಟರ್ನ ಕರೆದೇ ಬೇಡ. ಇವರು ಸ್ಟ್ರಿಕ್ಟ್ ಅಲ್ಲೇ ಟ್ರೀಟ್ ಮಾಡುವಂತ ಡಾಕ್ಟ್ರು. ಇವ್ರ ವಿಚಿತ್ರ, ಇವ್ರ ಟ್ರೀಟ್ಮೆಂಟ್ ಅಂತೂ ಇನ್ನೂ ಡಬಲ್ ವಿಚಿತ್ರ. ಒಂದ್ಸತಿ ಅವ್ರನ್ನ ಮೀಟ್ ಮಾಡ್ಲೇಬೇಕು. ಲೆಟ್ಸ್ ವೆಲ್ಕಮ್ ಸ್ಟ್ರೀಟ್ ಡಾಕ್ಟರ್ ಗೋಪುರಗಾಲ ಅಂಡ್ ಟೀಮ್, ಮಿಸ್ಟರ್ ವಿನೋದ್ ಗೋಪುರಗಾಲ. ಬನ್ನಿ ಬನ್ನಿ. ಹಾಯ್ ಗುರು ಸರ್, ಎಂಚಲ್ಲರು ಹುಷಾರಿಲ್ಲ. ಸೌಖ್ಯಾತೆ. ಇದು ನನ್ನ ಗಂಡನ ಆಸ್ಪತ್ರೆ. ಅವನು ದಿಂತ ಕಿರಿಕಿರಿ ಅಂತ ಗೊತ್ತುಂಟ ಮಾರೆ. ದಿನ ಆದ್ರೆ ಸಾಕು ಕುಟ್ಟುದು ತಿಕ್ಕುದು ಕುಟ್ಟುದು ತಿಕ್ಕುದು. ನಾಟಿ ವೈದ್ಯ. ಅವನನ್ನ ಕಟ್ಟಿಕೊಂಡ ಮೇಲೆ ಮಂಗಳೂರಿನಲ್ಲಿ ಹಾಯಾಗಿದ್ದವಳು ಕತೆಗೋಳು. ಓಯ್ ಕಂಪೌಂಡರ, ನಮ್ಮ ಆಸ್ಪತ್ರೆಗೆ ಜನ ಬರುದು ಬೇಡವಾ? ಪ್ರಚಾರ ಮಾಡ. ಒಂದ್ ಸ್ವಲ್ಪ ತಡ್ಕೊರ, ಮಾತಾಡ್ತೀನಿ. ಅಂದಂಗ ನನ್ನ ಹೆಸರು ಮಲ್ಲು ಅಂತ್ರಿ. ದವಾಖಾನೆ ಕಂಪೌಂಡ್ರ ನೋಡ್ರಿ. ಎಲ್ಲಾ ದವಾಖಾನ್ಯಾಗ ರೋಗಕ್ಕೆ ಔಷಧಿ ಕೊಟ್ರೆ ನಮ್ ದವಾಖಾನ್ಯಾಗ ರೋಗದ ಮೂಲಕ ಔಷಧಿ ಕೊಡ್ತೇವಿ. ನಮ್ಮ ದವಾಖಾನ್ಯಾಗ ಔಷಧ ಎಷ್ಟು ಚಂದ ರೆಡಿ ಮಾಡ್ತೀವಿ ಅಂತ ಅನ್ಕೊಂಡಿರಿ? ಲವಂಚ, ತಗರ, ಶುಂಠಿ, ಶ್ರೀಗಂಧ, ರಕ್ತಚಂದನ, ಇಪ್ಲಿ ಮೂಲ, ಇಪ್ಲಿ ಏಲಕ್ಕಿ, ನಾಕೇಸರ, ಭದ್ರಮುಷ್ಟಿ, ನೆಲ್ಲಿಚೆಟ್ಟು, ಕರ್ಕಟ ಶೃಂಗಿ, ಪುಷ್ಕರ ಮೂಲ, ಅಶ್ವಗಂಧ, ಅಮೃತಬಳ್ಳಿ, ಕಳ್ಳಿಬೇರು ಇವನ್ನೆಲ್ಲ ತಗೊಂಡು ಕುಟ್ಟಿ ಸೋಸಿ ಪುಡಿ ಮಾಡಿ ವಸ್ತ್ರಗಾಲಿತ ಚೂರ್ಣ ಮಾಡಿ ಆ ಚೂರ್ಣದ 8ನೇ 1 ಪಾಲಿನಷ್ಟು ಕಲಸಕ್ರಿ ಪುಡಿ ಮಾಡಿ ಬಳಿ ಸದ್ದು ಮಾಡ್ಲಾರ್ದ ಕೊಡ್ತೇವ್ ನೋಡ್ರಿ ರೋಗಿಗಿ. ಔಷಧ ಇಷ್ಟು ಚಂದ ಕೆಲಸ ಮಾಡ್ತೈತಿ ಅಂದ್ರ ಬಾಳ ಚಂದ ಕೆಲಸ ಮಾಡ್ತೈತ್ರಿ. ಹೋಗಿ ಕುಟಿತಿಗೆ ಔಷಧಿ ಮಾಡೋದನ ನಾನು ದಿನ ಇದೇ ಆಯ್ತು ಮಾರೆ ಸಾವು. ಮಲ್ಲು ಅಪರ ಎಲ್ಲಿ ನನ್ನ ಕಲ್ಲು? ಅಲ್ಲೇ ಎಲ್ಲ ರೆಡಿ ಮಾಡೇನ್ರಿ. ಅಲ್ಲಿ ನೋಡ್ರಿ, ಬಂದ್ ನೋಡ್ರಿ ಒಬ್ಬ 9ನೇ ಪುಲ್ಕೇಶಿ. ಜಡ್ಡಿನಕಲು ಬಂಪು ನಕಲು ಹಲ್ಲು ಹಲ್ಲು ಹಲ್ಲು, ಜಡ್ಡಿನಕಲು ಬಂಪು ನಕಲು ಹಲ್ಲು ಹಲ್ಲು ಹಲ್ಲು, ಜಡ್ಡಿನಕಲು ಬಂಪು ನಕಲು ಹಲ್ಲು ಹಲ್ಲು ಹಲ್ಲು. ಡಾಕ್ಟ್ರ, ಅಲ್ಲೋವು ಎಲ್ಲೋವು ಅಲ್ಲೋವು ತಗದ ಮಕ್ಕಿ ತಗೊಂಡ್ತೀನಿ. ಎಲ್ಲ ನಾವ್ ಹೇಳಲೇ ಜಗದ ಮಕ್ಕಕ್ಕೆ ತೋಡ್ತೀನಿ ಹಲ್ಲೋವು. ಎಲ್ಲವಾ ನಾನು ಎಲ್ಲೋ ನೋವು ಅನ್ಕೊಬಿಟ್ಟೆ. ಮತ್ತಲ್ಯಾಕೆ ಇಷ್ಟೊಂದು ಅಳ್ಳಾಡ್ತಾ ಇದೆಯಲ್ಲ? ನನ್ನ ಹೆಂಡತಿ ಚಕ್ಲಿ ಮಾಡಿದ್ಲು ಸಿಮೆಂಟ್ ಅಲ್ಲಿ. ಓ, ಸಿಮೆಂಟ್ ನೀಗಿರ ಚಕ್ಲಿ ತಿಂದ ಅಲ್ಲಿ ಮುರಿದೋಯ್ತಾ? ಇಲ್ಲ ಇಲ್ಲ, ಆ ಚಕ್ಲಿ ತಿಂದಿಲ್ಲ ಅಂತ ಹೀಲ್ ಚಪ್ಪಲಲ್ಲಿ ಜಾಡ್ಸೋದ್ಲು ಹಲ್ಲೆ ಕಿತ್ಕೊಂಡ್ಬಂತು. ಸರಿ, ನಾನ್ ರೆಡಿ ಮಾಡ್ತೀನಿ. ತುಂಬಾ ನೋಯ್ತಾ ಇದೆಯಾ? ಹಾಗಾದ್ರೆ ಇಲ್ಲಿ ಈ ಉಜಿರಣವನ್ನು ಹಾಕಬಾರದು, ಬೇರೆ ಹಾಕ್ಬೇಕು.
ಹಲ್ಲ ಅಲ್ಲಪ್ಪ ಮಲ್ಲು ನನ್ನ ಹೆಸರ ಹಲ್ಲ ಹಲ್ಲ ಇದ್ದಾಳೆ ಹಲ್ಲ ಅಪ್ಪ ಮಲ್ಲು ಅಲ್ಲ ಅಲ್ಲ ಸುಮ್ ಕುಂದ್ರಲೇ ಅತ್ತೆ ಹಲ್ ರಿಪೇರಿ ಮಾಡಕ್ ಬಂದ್ರ ಮಂಚ ರಿಪೇರಿ ಮಾಡಕ್ ಬಂದ್ರ ಇಲ್ಲಿ ನೀನ್ ಡಾಕ್ಟರ್ ನಾನ್ ಡಾಕ್ಟರ್ ಗಿಲ್ದ ಲಪ್ಪ ಅಲ್ಲಿ ತೋರು ಅಲ್ಲೇನ್ರಿ ಹೊಡೆದು ಊರ್ ಬಾಗ್ಲಾಗಿದ್ರಲ್ರಿ ಅಯ್ಯಯ್ಯೋ ಅಲ್ಲೋ ಅಲ್ಲಪ್ಪ ನನ್ನ ಹೆಸರು ಮಲ್ಲು ಅಲ್ಲ ಅಲ್ಲ ಮಾತಾಡ್ಬೇಡ್ಲಿ ಸುಮ್ ಕುಂದ್ರು ಡಾಕ್ಟ್ರೆ ಏನು ಹಲ್ಲು ರಿಪೇರಿ ಮಾಡಕ್ ಬಂದ್ರು ವೈರಿಂಗ್ ಮಾಡಕ್ ಬಂದ್ರು ಇಲ್ಲಿ ನೀನ್ ಡಾಕ್ಟರ್ ನಾನ್ ಡಾಕ್ಟರ್ ಗಿಲ್ದ ಇನ್ನೂ ನೋಯ್ತಾ ಇದೀಯಾ ಆ ಹಲ್ಲ ಅಲ್ಲ ದೌಡಿ ಅಲ್ಲ ಅಲ್ಲ ಈ ಅಲ್ಲ ಅಂತ ಹೇಳಕ್ ಮೊದ್ಲ ಏನ್ ಬಾಯಿಗೆ ಏನ್ ಪೆಟ್ಕೊಂಡಿದ್ಯಾ ಬಾಯಿಲಿ ಏನ್ ಇಟ್ಕೊಂಡಿದ್ಯಾ ಓಪನ್ ಮಾಡು ಅಲ್ಲ ಅಲ್ಲಪ್ಪ ನನ್ನ ಹೆಸರು ಮಲ್ಲು ಅಲ್ಲ ಅಲ್ಲ ಈಗ ಈ ಕುರ್ಚಿ ಮ್ಯಾಗ ಕುಂದ್ರಿ ಇಲ್ಲಿ ಮಾತಾಡ್ಬೇಡ ಒಟ್ಟ ನಿಮ್ದ ರೆಡಿ ಮಾಡ್ಬಿಡ್ತೀನಿ ಸೆಟ್ ಆಯ್ತು ಅಲ್ಲು ಮಲ್ಲು ಅಪಾರ ಸಿಮೆಂಟ್ ತಗೋಬಾ ಸಿಮೆಂಟ್ ಏನ್ ಕಾಂಕ್ರೀಟ್ ಹಾಕತ್ತೀರಿ ನೀವು ಇಲ್ಲಿ ನಾನ್ ಡಾಕ್ಟರ್ ನೀನ್ ಡಾಕ್ಟರ್ ಗಿಲ್ದ ಹಾ ನೋಡು ಜಾಸ್ತಿ ಮಾತಾಡಬಾರ್ದು ಪಳ್ಳತ್ತನಗು ಪಳ್ಳತ್ತನಗು ಅಂದ್ರೆ ಬಾಯಿಲಿ ಕಟ್ಟಿದ್ದಲ್ಲಿ ನೋಡಿಲಿ ನನ್ನ ಬಾಯಿಗೆ ಬಂದ್ಬಿಟ್ಟೆ ದುಡ್ಡು ಕಳ್ಸು ಮಲ್ಲು ರೊಕ್ಕ ಕೊಡು ಹಲ್ಲು ಜಡ್ಡಿ ನಕಲು ಪಂಪು ನಕಲು ಹಲ್ಲು 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 ಜಡ್ಡಿ ನಕಲು ಪಂಪು ನಕಲು ಹಲ್ಲು 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 ಅಯ್ಯೋ 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 ರಾಮ 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 ಯಾಕೆ ನಿನ್ಗೂ ಅಲ್ಲಿ ನೋವು ಬತ್ತಾ ಅಯ್ಯೋ ಅದಲ್ಲ ಮಾರಾಯ್ರೆ ಅಲ್ಲಿ ನೋಡಿ ಸಿಗಡಿ ಜೊತೆ ಏಡಿ ಬರ್ತುಂಟು ಡಾಕ್ಟರ್ 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 ಏನ್ ಹೇಳಿ ಡಾಕ್ಟ್ರೆ ಇವ್ರನ್ನ ಮದ್ವೆ ಆದಾಗ್ಲಿಂದ ಇವ್ರನ್ನ ಬರೀ ಹಿಡ್ಕೊಂಡು ಓಡಾಡೋದೇ ಆಯ್ತು ಡಾಕ್ಟ್ರೆ ಎಲ್ಲಿ ಹೋದ್ರು ಹಿಡ್ಕೊಂಡು ಓಡಾಡ್ಬೇಕು ಎಲ್ಲಿ ಬಂದ್ರು ಹಿಡ್ಕೊಂಡು ಓಡಾಡ್ಬೇಕು ಡಾಕ್ಟ್ರೆ ಮದ್ವೆ ಆಗುವಾಗ ತಾಳಿ ಕಟ್ಟೋಗ್ಲು ಹಿಂಗ್ ಬಕ್ಕಂಡೆ ಇದ್ರು ಆಮೇಲೆ ನಾನೇನ್ ಮಾಡ್ಲಿ ಹಿಂಗ್ ಬಕ್ಕಂಡೆ ತಾಳಿ ಕಟ್ಟಿಸ್ಕೊಂಡ್ಬಿಟ್ಟೆ ಡಾಕ್ಟ್ರೆ ಡಾಕ್ಟ್ರೆ ಊರಲ್ಲೆಲ್ಲ ನನ್ನ ಚಂದ್ರಣ್ಣನ ಹೆಂಡತಿ ಅಂತ ಕರಿತಾ ಇಲ್ಲ ಡಾಕ್ಟ್ರೆ ಮತ್ತೆ? ಬಗ್ಗಣ್ಣನ ಹೆಂಡತಿ ಅಂತ ಕರಿತಾರೆ ಬಹಳ ಚೆನ್ನಾಗಿದೆ ಹೆಸರು ಡಾಕ್ಟ್ರೆ ಇವ್ರನ್ನ ಸಿನಿಮಾಕ್ ಕರ್ಕೊಂಡು ಹೋದ್ರು ಬಕ್ಕಂಡೆ ಸಿನಿಮಾ ನೋಡ್ತಾರೆ ಹಾ. ಊಟ ಮಾಡಿದ್ರು ಬಕ್ಕಂಡೆ ಮಾಡ್ತಾರೆ ಹಾ. ಆಟ ಆಡಿದ್ರು ಬಕ್ಕಂಡೆ ಆಡ್ತಾರೆ ಡಾಕ್ಟ್ರೆ ಮಕ್ಕಳು 10 ಡಾಕ್ಟ್ರೆ ಎಂತದೇ ಇಲ್ಲಿ ಎಷ್ಟೇ ಖರ್ಚಾಯ್ಲಿ ಇವ್ರನ್ನ ಮಾತ್ರ ನೆಟ್ಟಗ್ ಮಾಡಿ ಕಳ್ಸಿ ನೀವು ನಾನ್ ನೆಟ್ಟಿಗೆ ಮಾಡಿ ಕಳಿಸ್ತೀನಿ ನೀವು ನೆಟ್ಟಿಗೆ ಹೋಗಿ ಬಾರೆ ಬಾರೆ ಅಪ್ಪ ಬಾಯ್ಲಿ ಬಾರೆ ಬಾರೆ ಅನ್ಕೊಂಡ್ 10 ಮಕ್ಳು ಮಾಡಿದ್ದೆ ಇನ್ನೂ ಬೇಕಾ ಬಾರೆ ಅಂದಂಗೆ ಹೆಂಗಾಯ್ತಿದು ಜಾರ್ ಬಿದ್ಬಿಟ್ಟೆ ಏಯ್ ಜಾರ್ ಬಿದ್ರೆ ಹಿಂಗ ಆದತ್ತೇನಲ್ಲೇ ಜಾರ್ ಬಿದ್ದತ್ ಎಲ್ಲಿ ಅನ್ಕೊಂಡ್ರೆ ಎಲ್ಲಿ 3rd ಫ್ಲೋರ್ ಹಾ? ಸರಿ ಸರಿ ಮಲ್ಲು ಅಪ್ಪಾರ ಮಲಗ್ಸು ಮಕ್ಕೋರ್ಲೆ ಬಾರೆ ಎಲ್ಲಿ ಬರ್ಲಿ ಹೋಗ್ರಿ ಮಕ್ಕೋ ಸುಮ್ಮ ಬಾರೆ ಮಕ್ಕೋರ್ಲೆ
ಬಾರೆ ಇದು ಎಲ್ಗಚ್ಚನ ಬಾರೆ ಮಲ್ಲು ಅಪರ ಇದೇನಿದು ಆಡಿಸಿ ನೋಡಿಸಿ ಬೀಡಿಸಿ ಮಾಡಿಸಿ ಅವನು ಗೊಂಬೆ ಆಡ್ದಂಗೆ ಆಡ್ತಾ ಇದೆ. ನೀವೇನ್ರ ಮಾಡ್ರಿ. ಮಾಡ್ತೀನಿ ತಡಿ. ಬಾರೆ ಮಾಡ್ರಿ ಮಾಡ್ರಿ ಬಿಡಿ ಕಾಲ್ ಬಿಡ. ಮಲ್ಲು ಅಪರ ಅದನ್ನ ಎಳ್ದಿಡ್ಕೊಂಡಿಲ್ಲದ ಬಾರೆ ಸುಮ್ಮಕೊಂಬ್ರ ಅಯ್ಯಯ್ಯೋ ಬಾರೆ ಸುಮ್ಮಕೊರ್ಲೆ. ಹಾ ಈಗ ರೆಡಿ ಆಯ್ತು ಅನಿಸ್ತದೆ. ಬಾರೆ ಬಂದರೆ ನಿಮ್ಮ ಮನೆಗೆ. ಇದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಮಲ್ಲು ಅಪರ ಆಯುಧ ಜೈ ಮಜಾದಿ. ರೆಡಿ ಆಗಿದೆ ಎದಳು. ಬಾರೆ ಓಕೆ ಓಕೆ ಇದು ಓಕೆ ಓಕೆ ಇದು ಓಕೆ 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 ಗಾಸ್ ಕೊಡ್ತಾವನೆ ಅತ್ಯಂತ ಮುತುಕರಿಗೆ ಔಷಧಿ ಕೊಡಬಾರ್ದು ಅನ್ನೋದು ನೋಡಿ. ಬಡಿಸ್ಕೊಳಗಂಟೆ ಬಡಿಸ್ಕೊಂಡು ಕಾಸ ಕೊಡ್ದಾನ ಹೋದ್ನಲ್ಲ. ಮಗನೇ ಬಾಯಿ ನೋಡ್ತಾರೆ. ಗೀಡ 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 ಅಪ್ಪ ಏನಾಯ್ತಪ್ಪ? ಡಾಕ್ಟ್ರೇ ನಾನು ಗಾರೆ ಕೆಲಸ ಮಾಡೋನು. ಕಾಂಕ್ರೀಟ್ ಮಿಷಿನ್ ಗೆ ಸಿಮೆಂಟ್ ಹಾಕಕ್ಕೆ ಅಂತ ಹೋದ್ನಾ ಮಿಷಿನ್ ಒಳಗೆ ಬಿದ್ದೋಗ್ಬಿಟ್ಟಿದ್ದೀನಿ. ಮಲ್ಲು ಅಪರ ಸ್ವಲ್ಪ ತಲೆ ಹಿಡ್ಕೋ. ಹಿಡ್ಕತೀನಿ. ಏ ಮಲ್ಲು ತಲೆ ನಿಲ್ಸು ಅಂದ್ರೆ ಉಸಿರನ್ನೇ ನಿಲ್ಲಿಸ್ತಾ ಇದೆಯಲ್ಲೋ. ನಿಂದ್ರನೇ ಹೊಲ್ತ್ರಿ ಅದು. ನಾನ್ ನಿಲ್ಲಿಸ್ತೀನಿ ಇರೋ. ಡಾಕ್ಟ್ರೇ ಬೇಗ ಡಾಕ್ಟ್ರೇ. ನಿಂತಿತ್ತು. ಬಲಗೈಲಿ ಇದು ಹಿಡ್ಕೋ, ಎಡಗೈಲಿ ಇದು ಹಿಡ್ಕೋ. ಬುಡಕ್ಕೆ ಹೋಗ್ಬೇಡ. ಅಲ್ಲಾಡೋದು ನಿಂತ್ಕೊಳತ್ತೆ. 15 ದಿನ ಬಿಡಬೇಡ. ಸರಿ ಸರಿ ಡಾಕ್ಟ್ರೆ. ಕಾಸು ಕೊಟ್ಟು ಹೋಗು. ಡಾಕ್ಟ್ರೆ ಡಾಕ್ಟ್ರೆ ಏನಪ್ಪ? ಇನ್ನೊಂದೇ ಒಂದು ಪ್ರಾಬ್ಲಮ್ ಡಾಕ್ಟ್ರೆ. ಏನ್ ಪ್ರಾಬ್ಲಮ್? ಕಣ್ಗೋಸಿ ಕಸ ಮುಕ್ಕಬಿಟ್ಟದೆ. ಹುಸಿ ತಕೊಡ್ತೀರಾ? ಅಷ್ಟೇ ತಾನೆ. ಹೊಲ್ಲು ಅಪರ ಕೂರ್ಸು. ಕುಂದ್ರಲೇ. ಕುರ್ಚಿ ಹಾಕೇವಿ, ಇದ್ರ ಮ್ಯಾಗ ಕುಂದ್ರಬೇಕು.
ಡಾಕ್ಟ್ರೆ ಹಾ ಏನ್ ಅಡುಗೆ ಮಾಡಕ್ ಸೌಡ್ ತಗ ಬರ್ತಾ ಇದ್ದೀರಾ? ಇಲ್ಲ, ಕಣ್ಣೊಳಗೆ ಮಡಕೆ ಮಣ್ಣದಲ್ಲ ತೆಗಿಯಕ್ ಬಂದಿದ್ದೀನಿ. ಸಬ್ಬಾ, ಅಯ್ಯೋ ರಾಮ, ಯಾವನ್ ಕೈಲಿ ಆಯ್ತದಪ್ಪ? ಡಾಕ್ಟ್ರೆ ಕಣ್ಣು ಓಪನ್ ಮಾಡ್ತಾ ಇದ್ದೀನಿ, ಕಣ್ಣೇ ಕಾಣ್ತಾ ಇಲ್ಲ. ಓಪನ್ ಮಾಡಿ ನೋಡಿ, ಎಲ್ಲ ಕಾಣ್ತಾರೆ. ನೋಡ್ತಾ ಇದ್ದೀನಿ, ಕಾಣ್ತಾ ಇಲ್ಲ ಡಾಕ್ಟ್ರೆ. ಅಯ್ಯೋ ಲೇ ಮಲ್ಲು, ಅಪರ ಮಣ್ ತೆಗಿಯೋ ಬಿರ್ಸಲಿ ಕಣ್ಣು ಗುಡ್ಡೆ ಕಿತ್ಬಿಟ್ಟಿನ್ ಕಣೋ. ನನ್ನ ಕಣ್ಣು, ನನ್ನ ಕಣ್ಣು, ನನ್ನ ಕಣ್ಣು ಡಾಕ್ಟ್ರೆ, ಡಾಕ್ಟ್ರೆ, ಕಟ್ಬಿಡಿ ಡಾಕ್ಟ್ರೆ. ಡಾಕ್ಟ್ರೆ, ನನ್ನ ಕಣ್ಣು, ನನ್ನ ಕಣ್ಣು. ಅಯ್ಯಯ್ಯೋ, ಲಾಸ್ಟ್ ಅಲ್ಲಿ ಮೆಸೇಜ್ ಹೇಳ್ಬೇಕಿತ್ತು, ಕಣ್ಣ ಕಾಣ್ತಾವಲ್ಲ, ಎಲ್ಲಿ ನಿಂತ್ಕೊಂಡು ಹೇಳಪ್ಪ. ಮುಂದೆ ಬಾ ಎಲ್ಲಣ್ಣ? ರೈಟ್ಗೆ ಹೋಗು. ಕರೆಕ್ಟಾ? ಎಲ್ಲ ನಿಂತ್ಕೋ, ಅಲ್ಲೇ ನಿಂತ್ಕೋ. ಕರೆಕ್ಟಾ? ಹೇಳು. ಅಯ್ಯಪ್ಪ, ಕ್ಯಾಮ್ರಾ ಕರೆಕ್ಟ್ ಆಗಿದ್ದಣ್ಣ? ಇದೆ, ಹೇಳಪ್ಪ. ಮಾನ್ಯ ಜನತೆ, ದಯವಿಟ್ಟು ಈ ತರ ಸರ್ಟಿಫಿಕೇಟ್ ಇಲ್ಲದೆ ಔಷಧಿಗಳ ಬಗ್ಗೆ ಸರಿಯಾಗಿ ತಿಳ್ಕೊಳ್ದೇ ಇರೋ ಎಷ್ಟೊಂದು ಜನ ಡಾಕ್ಟರ್ಗಳು ರೌಟ್ ಸೈಡು ಟೆಂಟ್ ಹಾಕಿ ನಮ್ಮಂಥವ್ರ ಆರೋಗ್ಯನ ಹಾಳು ಮಾಡೋದಲ್ಲದೆ ದುಡ್ಡನ್ನೂ ದೋಚ್ಕೊತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ಅಂತ ಡಾಕ್ಟರ್ಸ್ ಹತ್ರ ಯಾರೂ ಹೋಗಬೇಡಿ. ನಮ್ಮ ಆರೋಗ್ಯ ಕಾಪಾಡಬೇಕು ಅಂತಲೇ ವರ್ಷಾನ್ಗಟ್ಲೆ ಕಷ್ಟಪಟ್ಟು ನಮಗೆ ಔಷಧಿಗಳನ್ನ ಕೊಡ್ತಾ ಇರೋಂಥ ಲಕ್ಷಾಂತರ ಜನ ಡಾಕ್ಟರ್ಗಳಿದ್ದಾರೆ. ಅವ್ರ ಹತ್ರ ಹೋಗಿ ನಿಮ್ಮ ಆರೋಗ್ಯನ ತೋರಿಸ್ಕೊಂಡು ಪರಿಹಾರ ಮಾಡ್ಕೊಳ್ಳಿ. ಆರೋಗ್ಯವೇ ಭಾಗ್ಯ. ಮಜಾ 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 ಭಾರತ, ಮಜಾ ಮಜಾ ಭಾರತ. ಯಪ್ಪ, ನಾನು ತುಂಬಾ ನಕ್ಕು ನಕ್ಕು ಹೊಟ್ಟೆ ಇಟ್ಕೊಂಡ್ ಬಂದಿದ್ದೀನಿ. ಹೊಟ್ಟೆ ನೋವು ಬಂದ್ರೆ ಏನು ಔಷಧಿ ಕೊಡ್ತೀರಾ ಡಾಕ್ಟ್ರೆ? ಇಲ್ಲಿದೆಯಲ್ಲ ಸ್ಯಾನಿಟೈಸರ್ಗೆ ಏ, ಸ್ಯಾನಿಟೈಸರ್ ಸೊಪ್ಪು ಹಾಕಿ ಅರ್ಧಕ್ಕೆ ನುಂಗ್ಸೋದ. ಹಾಗೆ ನಿಮ್ಗೆ ವಾಪಸ್ ಕೊಟ್ಬಿಡ್ತೀನಿ. ಎಲ್ಲಿ? ಅಲ್ಲಿ. ಜಿ ಮ್ಯಾನ್, ನಾಟಿ ವೈದ್ಯರ ಬಗ್ಗೆ ನೀವೇನ್ ಹೇಳ್ತೀರಾ ಹೇಳಿ? ಅವ್ರು ನಾಟಿ ಅಲ್ಲ, ನಾಟಿ ಇದು ಸಿಕ್ಕಾಪಟ್ಟೆ ನಾಟಿ. ಎಂಟರ್ಟೈನ್ಮೆಂಟ್ ಸಿಕ್ಕಾಪಟ್ಟೆ ಮಾಡಿದ್ರು, ಪರ್ಫಾರ್ಮೆನ್ಸ್ ಮಾತ್ರ ಮಾಡಿದ್ದಾರೆ. ನಮ್ಮ ಪಾಠ ಎಲ್ಲ ಇದ್ರಲ್ಲಿ ಇವತ್ತು ಏನಮ್ಮ ಪರ್ಫಾರ್ಮೆನ್ಸ್, ಏನಮ್ಮ ಡಯಲಾಗ್. ಥ್ಯಾಂಕ್ ಯು ಸರ್. ಬಟ್ ಪರ್ಫಾರ್ಮೆನ್ಸ್ ಎವ್ರಿಬಡಿ, ನಾನು ಹೇಳೋದು ಪ್ರತಿಯೊಬ್ರು ಚೆನ್ನಾಗಿ ಮಾಡಿದ್ದಾರೆ. ಶಿವು ವಾಸ್ ಅಮೇಸಿಂಗ್. ಆಲ್ ದಿ ಬೆಸ್ಟ್ ಗೈಸ್. ಥ್ಯಾಂಕ್ ಯು ಜಿ ಮ್ಯಾನ್. ಹೇಗೆ ಅನ್ಸ್ತು ರಚಿ ಅವರೇ? ಸರ್ ಹೇಳಿದಂಗೆ ಪರ್ಫಾರ್ಮೆನ್ಸ್ ಅಂತ ಬಂದ್ರೆ ಐ ಥಿಂಕ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ಎಸ್ಪೆಷಲಿ ಶಿವು ಪೋರ್ಷನ್ ತುಂಬಾನೇ ಚೆನ್ನಾಗಿತ್ತು. ಲಿಟ್ರಲಿ ಲೈಕ್ ಒಂದು ಚಾರ್ಲಿ ಚಾಪ್ಲಿನ್ ತರ ಎಂಟರ್ಟೈನ್ ಮಾಡ್ದ ಶಿವು. ವಾವ್, ಸೀರಿಯಸ್ಲಿ. ಆ್ಯಂಡ್ ಚಂದ್ರಪ್ರಭಾ ಅವರ ಗೆಟಪ್ಪೇ ಸೂಪರು. ಗುಡ್ ಕಾಂಬಿನೇಷನ್ ಚಂದ್ರಪ್ರಭಾ ಅವ್ರು ಮತ್ತೆ ಮಲ್ಲಿಕದು. ಅದರ ಅಲ್ಟಿಮೇಟ್ ಸ್ಕಿಟ್ ಮಾಡಿ ಅದರ ಸಖತ್ತಾಗಿರ್ಬೇಕು ಸ್ಕಿಟ್ಟು. ಅದ್ರಲ್ಲಿ ನೀವಿಬ್ರು ಪೇರ್ ಆಗಬೇಕು. ಆ್ಯಂಡ್ ಪಾಟೀಲ್ ರೇ ಮೇಡಮ್, ಸ್ಕಿಟ್ನ ತುಂಬ ಚೆನ್ನಾಗಿ ಲೀಡ್ ಮಾಡಿದ್ರಿ ನೀವು. ತುಂಬ ಚೆನ್ನಾಗಿ ನಿಮ್ಮ ಭಾಷೆ ತುಂಬ ಚೆನ್ನಾಗಿ ಸೌಂಡ್ ಆಗ್ತಿತ್ತು. ಅದು ಥ್ಯಾಂಕ್ ಯು ಮೇಡಮ್. ತುಂಬ ಚೆನ್ನಾಗಿ ನಗಿಸ್ತಿದ್ರಿ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಅಲ್ಲಿ ಕನ್ನಡದಲ್ಲಿ ಹೆಸರು ಬರ್ದಾಗ್ಲೇ ಅನ್ಕೊಂಡಿವಿ ನಾವು ಎಲ್ಲ ತಪ್ಪು ಇದೆ ಅಂತ. ಅಂದ್ರೆ ಹಿಂಗೆ ಇರತ್ತಲ್ವಾ ಸ್ಟ್ರೀಟ್ ಅಲ್ಲಿ ಯೂಶಲಿ ಅವ್ರದ್ದು ಅಕ್ಷರಗಳು ಅಷ್ಟೊಂದು ಇರಲ್ಲ, correct ಆಗಿರಲ್ಲ. ಹೌದು, ಹೌದು. ಹಂಗೆ. ಸೊ ಇಟ್ ವಾಸ್ ವೆರಿ ಎಂಟರ್ಟೈನಿಂಗ್ ಗೈಸ್. ಥ್ಯಾಂಕ್ ಯು ಸೋ ಮಚ್. ವಾವ್, ಓಕೆ. ಥ್ಯಾಂಕ್ ಯು ರಚಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್. ಮಜಾ ಮಜಾ ಭಾರತ. ಹಾಸ್ಪಿಟಲ್ ಅಂದಾಗ ಟೆನ್ಷನ್ ಇರೋದು ನಿಜ, ಆದ್ರೆ ಅಲ್ಲೂ ಒಂದು ಎಮೋಷನಲ್ ಸ್ಟೋರಿ ಇರತ್ತೆ. ನಾನಿವಾಗ ಒಂದು ಹೆರಿಗೆ ಆಸ್ಪತ್ರೆಗೆ ಹೋಗ್ತಾ ಇದ್ದೇನೆ. ಅಲ್ಲಿ ಮುದ್ದಾದ ಮಕ್ಳ ಕತೆಗಳು ಹೇಳಕ್ಕೆ ನಮ್ಮ ಹುಲಿ ಕಾರ್ತಿಕ್ ಅಂಡ್ ಟೀಮ್ ರೆಡಿ ಆಗಿದ್ದಾರೆ. ಸೊ ಬಂದ್ ಮಾಡ್ಕೊಳ್ಳೋಣ ಬನ್ನಿ, ಜೋರಾದ ಚಪ್ಪಾಳೆ ಬರ್ಲಿ ಹುಲಿ ಕಾರ್ತಿಕ್ ಅಂಡ್ ಟೀಮ್. ಮೇಡಮ್, ಮದ್ವೆ ಆಗಿ 2 ವರ್ಷ ಆಯ್ತು. ಮದ್ವೆ ಆದ ಹೊಸರಲ್ಲಿ ನನ್ನ ಗಂಡ ಹತ್ರ ನೋಡಿಯಕ್ಕೂ ಕಷ್ಟಪಡ್ತಿದ್ದ. ಈಗ ನೋಡಿ ಮೇಡಮ್, ಡಬಲ್ ಸೆಂಚುರಿ ಹೊಡೆದಿದ್ದಾನೆ. ಅಂದ್ರೆ ಡಾಕ್ಟರ್ ಸ್ಕ್ಯಾನ್ ಮಾಡಿ ಹೇಳಿದ್ರು ನನಗೆ ಅವಳಿ ಜವಳಿ ಮಕ್ಕಳಾಗುತ್ತಂತ ಮೇಡಮ್. ಇನ್2 ದಿನ ಮೇಡಮ್, ನನ್ನ ಮಕ್ಳ ಮುಖ ನಾನು ನೋಡ್ತೀನಿ, ಅವರು ನನ್ನ ನೋಡ್ತಾರೆ. ಅಣ್ಣನ್ ಎಂಟ್ರಿ ಗೆಟಪ್ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಕಾಮಿಡಿ ಮಾಡ್ತಾನೆ ಅನ್ನೋ ಎಕ್ಸ್ಪೆಕ್ಟೇಷನ್ ಎಲ್ಲ ಇಟ್ಕೋಬೇಡಿ. ಸ್ಕಿಟ್ ಅಲ್ಲಿ ಹಿಡಿಗಿರೋ ಡೈಲಾಗ್ ಇದೆ, ಹೇಳ್ಬಿಟ್ಟು ಹೋಗ್ತೀನಿ ಇರಿ. ಬನ್ನಿ ಬನ್ನಿ, ಮಕ್ಳು ಮಾಡೋ ಡಾಕ್ಟ್ರು. ಅಯ್ಯೋ, ಅದು
ಮಕ್ಳು ಮಾಡೋ ಡಾಕ್ಟರ್ ಅಲ್ಲಮ್ಮ, ಹೆರಿಗೆ ಮಾಡಿಸೋ ಡಾಕ್ಟ್ರು. ಏನಮ್ಮ ಅವಳಿ ಜವಳಿ ಮಕ್ಳಾಗ್ತಿದೆ ಅಂತ ಗಂಡ ಹೆಂಡತಿ ಇಬ್ರು ಸಿಕ್ಕಾಬಡೆ ಖುಷಿ ಇರ್ಬೇಕು. ಅಯ್ಯೋ ಅದ್ ಯಾಕೆ ಹೇಳ್ತೀರಾ ಡಾಕ್ಟ್ರೆ? ಖುಷಿಗೆ ನೆನೆ ಮೂನ್ ವಾಕ್ಯ ಮಾಡ್ಬಿಟ್ಟೆ. ಹಂಗಾದ್ರೆ ಅಲ್ಲೇ ಹೆರಿಗೆ ಆಗ್ಬೇಕಿತ್ತಲ್ಲ. ಕೈಯಲ್ಲಿ ಮಾಡ್ದೆ ಡಾಕ್ಟ್ರೆ. ಓ ಕಿಲಾಡಿ ಕಣಮ್ಮ ನೀನು. ಇರ್ಲಿ ನೋಡು, ನಿಂಗೆ ನಾರ್ಮಲ್ ಡೆಲಿವರಿ ಆಗ್ಬೇಕು ಅಂದ್ರೆ ವಾಕಿಂಗ್ ಮಾಡು, ಜಾಗಿಂಗ್ ಮಾಡು, ಯೋಗ ಮಾಡು, ರಿಲ್ಯಾಕ್ಸ್ ಆಗಿರು, ಕಾಮಾಗಿರು, ಟೆನ್ಷನ್ ಎಲ್ಲ ಮಾಡ್ಕೊಳಕ್ ಹೋಗ್ಬೇಡ, ಗೊತ್ತಾಯ್ತಾ? ನೋಡು ನಾನೀಗ ಹೇಳಿದ್ನಲ್ಲ, ಅದನ್ನೆಲ್ಲ ಒಂದೊಂದು ಚೂರು ತಪ್ಪತಿರಂಗ್ ಮಾಡಿದ್ರೆ ನಿನಗೆ ಮಗು ಒಳ್ಳೆ ಮರದಿಂದ ಎಲೆ ಉದ್ರದಂಗೆ ಪೀ ಅಂತ ಸ್ಮೂತ್ ಆಗಿ ಬರುತ್ತೆ. ಇದೆಲ್ಲ ಮಾಡ್ಲಿಲ್ಲ ಅಂದ್ರೆ ನಾಯಿ ಬಾಯಿಂದ ಕಬಾಬ್ ಕಿತ್ತಂಗೆ ಕೀಳ್ಬೇಕಾಗತ್ತೆ. ಇಲ್ಲ ಡಾಕ್ಟ್ರೆ, ಮಾಡ್ತೀನಿ. ಪಕ್ಕದ ವಾರ್ಡಲ್ಲಿ ಇರ್ತೀನಿ, ಏನಾದ್ರೂ ಹೆರಿಗೆ ನೋವು ಬಂದ್ರೆ ಟಕ್ ಅಂತ ಕರೆದು ಬಿಡು. ಓಕೆ ಡಾಕ್ಟ್ರೆ. ಬರ್ಲ ಮೇಡಮ್, ಡಾಕ್ಟ್ರು ಹೇಳ್ದಂಗೆ ಯೋಗ ಗೀಗ ಮಾಡಿ ಸ್ವಲ್ಪ ನಾರ್ಮಲ್ ಡೆಲಿವರಿ ಮಾಡಿಸ್ಕೊಂಡ್ಬಿಡ್ತೀನಿ. ಬ್ರೋ ಆಚೆ ಹೋಗು ಬ್ರೋ. ನಾನು ಇಲ್ಲೇ ಮಲ್ಕೊಂತೀನಿ. ಬ್ರೋ ಆಚೆ ಹೋಗು ಬ್ರೋ. ನಾನು ಇಲ್ಲೇ ಇರ್ತೀನಿ. ನೀನ್ ನನ್ ಎದೆ ಮೇಲೆ ಕಾಲಿಟ್ಟು ಮಲಗ್ತೀಯ. ನೀನ್ ನಿನ್ನೆ ನನ್ನ ತಲೆ ಮೇಲೆ ಕಾಲಿಟ್ಟಿದ್ದೆ. ನೀನ್ ಆಚೆ ಮಲಗು, ನಾನು ಈಚೆ ಮಲಗ್ತೀನಿ. ನಾನು ಆಚೆ ಮಲಗಿ ನೀನ್ ಈಚೆ ಮಲಗ್ಲಿಕ್ಕೆ ನಾವು ಡಬಲ್ ಬೆಡ್ರೂಮ್ ಅಲ್ಲಿ ಇಲ್ಲ, ಹೊಟ್ಟೆ ಒಳಗಿರೋದು. ಮೇಡಮ್, ಡಾಕ್ಟ್ರು ಹೇಳಿದ್ದಾರೆ ಯೋಗ ಮಾಡಿ ಅಂತ. 10:00ವರೆಗೆ ಒಂದು ಯೋಗ ಪ್ರೋಗ್ರಾಮ್ ಬರುತ್ತೆ, ನೋಡ್ಬಿಟ್ಟು ಯೋಗ ಮಾಡ್ತೀನಿ. ಅಮ್ಮ 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 ಅಬ್ಬಾ, ಒಂದು ಸ್ವಲ್ಪ ಇವಳು ನಮ್ಮ ಮುರ್ದೆ ಕೊಂತಾಳ ಅಂತ. ಅಬ್ಬಾ, ರಿಮೋಟ್ ಎಲ್ಲಿಟ್ಟೆ? ಓ ಅಲ್ಲಿದೆ. ಅಯ್ಯೋ, ರಿಮೋಟ್ ಯಾರೋ ಕೆಳಗಿಟ್ಬಿಟ್ಟಿದಾರಲ್ಲ ಮೇಡಮ್. ಈ ಪ್ರೆಗ್ನೆನ್ಸಿ ಆದ್ಮೇಲೆ ಕೂರೋದ್ ಭಾರಿ ಕಷ್ಟ ಮೇಡಮ್. ಅಮ್ಮ ಮೆಲ್ಲ ಮಾರಿ ಐತಿ, ಕೆಪ್ಪೆ ಬಿಡ್ತೇವೆ ನೋಡು. ಇಲ್ಲಿ ನೀನು ಪ್ರೆಗ್ನೆಂಟ್. ಅವಳಿಗೆ ಹಂಗೆ ಹೇಳಿದ್ರೆ ಅರ್ಥ ಆಗಲ್ಲ. ಮತ್ತೆ ಅಯ್ಯೋ ಪಾಪ ಅಮ್ಮನಿಗೆ ಹೊಡಿಬಾರ್ದು. ಪಾಪ ಅಮ್ಮ. ನೋವಾಯ್ತಾ ಮಕ್ಳ? ಸಾರಿ ಕೊಂಡ್ರು, ನನ್ನ ಮುದ್ದು ಮಕ್ಕಳು. ಟಿವಿ ಆನ್ ಮಾಡ್ಬೇಕು. ಅವ ಎಲ್ಲರಿಗೂ ಶುಭೋದಯ. ಯೋಗ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ಗೋಗೋಲ್ ಲಕ್ಷ್ಮಣ್ ರಾವ್. ಈಗ ಮೊದಲಿಗೆ ಪ್ರಾಣಾಯಾಮ. ನಿಧಾನವಾಗಿ ಬಿಡಿ. 1 ನಿಮಿಷ ಹಾಗೆ ಇರಿ. ಉಸಿರು ಕಟ್ಟ ಉಸಿರು ಕಟ್ತಾ ಇದೆ. ಉಸಿರಾಡಿ ಅಮ್ಮ, ಅಣ್ಣ ಕೈ ಹಾಕು. ಅಬ್ಬ, ಅಯ್ಯೋ, 1 ನಿಮಿಷ ಅಂದ್ರೆ 2 ನಿಮಿಷ ಉಸಿರು ಕಟ್ಬಿಟ್ಟೆ. ಸಾರಿ ಮಕ್ಳ, ಸಾರಿ. ಈಗ 2ನೇ ಯಾಮ ಕಪಾಲ್ ಬಾತ್. ಕಪಾಲ್ ಬಾತ್. ಹಾ, ಭೂಕಂಪ ಆಗ್ತಿದ್ಯಾ ಎಂತ ಗೊತ್ತಾಗ್ತಾ ಇಲ್ಲ ನನ್ಗೆ. ಅಣ್ಣ, ಗಟ್ಟಿ ಹಿಡ್ಕೋ. ಗಟ್ಟಿ ಹಿಡ್ಕೊಂಡ್ಲಿಕ್ಕೆ ನಾವೆಂತ ಪಂಚಲಿಂಗೇಶ್ವರ ಬಸ್ಸಲ್ಲಿ ಹೋಗ್ತಾ ಇದೀವ? ಅಯ್ಯ,
ಬ್ರೋ ನಾವು ಅಮ್ಮ ಹೀಗೆ ಮಾಡಿದ್ರೆ ಹೊಟ್ಟೆಯಲ್ಲಿ ಹುಟ್ಟುದಿಲ್ಲ, ಮತ್ತೆ ಬಾಯಲ್ಲೇ ಡೆಲಿವರಿ ಆಗ್ತದೆ. ಈಗ ಮೂರನೇ ಯಾಮ ಶಿರಾಸನ. ಅಯ್ಯೋ 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 ಬ್ರೋ ಬ್ರೋ ನಾವ್ ಎಲ್ಲಿದ್ದೀವಿ ಬ್ರೋ? ಅಮ್ಮ ಶೀರ್ಷಾಸನ ಮಾಡ್ತಾ ಇದ್ದಾಳೆ. ಎಂತಾಯ್ತು ಬ್ರೋ? ಅಮ್ಮ ಬಿದ್ಲ ಅಂತ. ಅವಳಿಗೆ ಹಂಗೆ ಆಗ್ಬೇಕು, ಮಂಡೆ ಸಮ ಇಲ್ವಾ? ಅಯ್ಯಪ್ಪ, ಏನ್ ಇವ್ನ್ ಯೋಗ ಹೇಳ್ಕೊಡ್ತಾರೋ ಇವರು. ಇದೆಲ್ಲದಕ್ಕಿಂತ ಕಪಾಲ್ಭಾತಿನೇ ವಾಸಿ. ಆದರೆ ಒಂದು ಸೂಚನೆ, ಇದನ್ನು ಬಸರಿಯರು ಮಾಡುವಂತಿಲ್ಲ. ಹಲೋ, ಎಕ್ಸ್ಕ್ಯೂಸ್ ಮೀ, ಆಫ್ ಮಾಡಿದಿದ್ರೆ ಹೋಗ್ತಿರ್ಲಿಲ್ವಾ? ಇದು ಕೊಡಿಲೇಬೇಕಿತ್ತ? ಇನ್ನೊಂದು ಸೂಚನೆ, ಬಸರಿಯರು ಕೋಪ ಮಾಡ್ಕೊಳಂಗಿಲ್ಲ. ನಿನ್ನ ತುಂಬಾ ಸುಸ್ತಾಗೋಯ್ತು. ನನಗೇನೋ ಮಾಡ್ಬೇಕನ್ನಿಸ್ತಿದ್ಯಲ್ಲ. ಸುಸ್ತಾದ್ರ ಮೇಲೆ ನೀರು ಕುಡಿಬೇಕು, ಗೊತ್ತಾಗಲ್ವಾ ನಿನ್ಗೆ? ನೀರು ಕುಡಿಬೇಕನ್ನಿಸ್ತಿದೆ ಮೇಡಮ್. ನಂಗೆ ಕೋಲ್ಡ್ ನೀರ್ ಬೇಕು, ಕೋಲ್ಡ್ ನೀರ್ ಬೇಕು. ಕೋಲ್ಡ್ ನೀರು ಕುಡಿಬೇಕು ಅಂತ ಬೈಕೆ ಆಗ್ತಾ ಇತ್ತು. ಬೇಗ ಕುಡಿಯಮ್ಮ. ಕೋಲ್ಡ್ ನೀರು ಬೇಡ, ಚಳಿ ಆಗ್ತಾ ಉಂಟು. ಒಳ್ಳೆದಾಗ್ತದೆ. ಕೋಲ್ಡ್ ನೀರ್, ಕೋಲ್ಡ್ ನೀರ್. ಅಮ್ಮ ಬಿಸಿನೀರು, ಬಿಸಿನೀರು, ಅಮ್ಮ ಬಿಸಿನೀರು. ಯಾಕೋ ಬಿಸಿ ನೀರು ಕುಡಿಬೇಕು ಅಂತ ಬೈಕೆ ಆಗ್ತಿದ್ಯಲ್ಲ. ಅಯ್ಯೋ ಅಯ್ಯೋ, ಉರಿ 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 ಉರಿ. ಅಮ್ಮ ಅಮ್ಮ ಪ್ಲೀಸ್ ಒಂದ್ ಸೋಪ್ ತಿನ್ನೆ, ನಾ ಸ್ನಾನ ಮಾಡ್ಕೊಂಡೆ ಆಚೆಗೆ ಬರ್ತೀನಿ. ಯಾಕೋ ಸೋಪ್ ತಿನ್ಬೇಕು ಅನ್ನಿಸ್ತಿದ್ಯಲ್ಲ. ಅಯ್ಯೋ ಅಮ್ಮ, ಸೋಪು ತಿನ್ಬೇಡ, ಇವನಿಗೆ ಹುಚ್ಚು. ಹುಚ್ಚು ನಿನ್ನ ಅಪ್ಪನಿಗೆ. ನನ್ನಪ್ಪ ನಿನ್ನಪ್ಪ ಒಂದೇ. ಅಲ್ಲ ಮೇಡಮ್, ನನ್ನ ಗಂಡ ನನ್ನನ್ನು ಹಾಸ್ಪಿಟ್ಲಿಗೆ ಏನೋ ಕರ್ಕೊಂಬಂದು ಸೇರಿಸ್ಬಿಟ್ಟ. ಆದ್ರೆ ಒಂದ್ ಕೇರಿಂಗೋಸ್ಕರ ಒಂದು ಫೋನ್ ಮಾಡಕ್ ಬೇಡ್ವಾ? ನಾನೇ ಮಾಡ್ತೀನಿ. ಫೋನ್ ಎಲ್ಲಿದೆ? ಹಲೋ ರೇ, ಎಲ್ರಿ ಇದ್ದೀರಾ? ನನ್ನನ್ನ ಇಲ್ಲಿ ಒಬ್ಳೆ ಬಿಟ್ಟೋಗಿದ್ದೀರಲ್ಲ. ನಿಮ್ಗೆ ಏನಾದ್ರೂ ಸ್ವಲ್ಪನಾದ್ರೂ ಜವಾಬ್ದಾರಿ ಇದೆಯಾ? ಬೇಗ ಬರ್ತೀರಾ ಇಲ್ವಾ? ನಾನೇ ಬರ್ಲಾ? ಅಮ್ಮ ಅಪ್ಪನಿಗೆ ಹಾಕಿ ರೂಪ್ತಾ ಇದ್ದಾಳೆ ಕಣೋ. ಯಾಕೆ ಬ್ರೋ? ಯಾಕೆ ಅಪ್ಪ ಲೇಟ್ ಮನೆಗೆ ಬರ್ತೇನೆ ಅದಕ್ಕೆ. ಅದಕ್ಕೆ ನಾವು ಇಷ್ಟು ಹಾರ್ತಿದ್ದೀವಾ? ಓ, ನಾನು ಅವಾಗ ಹೊರಗೆ ಹೋಗಿ ಬಂದೆ. ಹೊರಗೆ ಚಂದ ಲೈಟಿಂಗ್ ಎಲ್ಲ ಉಂಟು. ಹೌದಾ ಬ್ರೋ? ಮಕ್ಕಳು ಏನಂತ ಇದ್ದಾರೆ? ನೀವೇ ಕೇಳಿ. ಬ್ರೋ ಎಂತ ಆಯ್ತು ಬ್ರೋ? ಉಸಿರು ಕಟ್ತಾ ಉಂಟು. ಬ್ರೋ ಪಾಪ ಅಪ್ಪನಿಗೆ ಯಾಕೆ ಕೊಡ್ದೆ? ಬಂದು ಮೂಗ್ ಮೇಲೆ ಮಲಗಿದ್ದಾರೆ, ಉಸಿರು ಕಟ್ಟೋದಿಲ್ವಾ? ಫುಟ್ಬಾಲ್ ಓದಕ್ ಹೋಗ್ತಾರೆ. ಮತ್ತೆ ನೀವು ಬ್ರೋ ಅದಕ್ಕೆ ಹಂಗೆ ಒದ್ಯೋದಲ್ಲ. ಮತ್ತೆ ಅಮ್ಮ, ಅಯ್ಯೋ ಯಾಕ್ರಿ? ನನಗೆ ಓದಿತೀರ ಕಳ್ಳನ ಮಕ್ಕಳೇ, ಮಾಡ್ತೀನಿ ನಿಮಗೆ. ಏನ್ರಿ ನೀವು? ನೋಡು, ನೀನು ಬಸರಿ ಇದ್ದಾಗ ಒಂದೇ ಒಂದು ಸೆಲ್ಫಿ ತಕೊಂಡ್ಬಿಡ್ತೀನಿ ಕಣೆ. ಸರಿ ತಕೊಳ್ಳಿ. ಒಂದ್ ನಿಮಿಷ ಒಂದ್ ನಿಮಿಷ. ಇದೆಂತದ? ಏ ಸೆಲ್ಫಿಗೆ ಸ್ಟೈಲ್ ಆಗುದು ಬೇಡವಾ? ಅದಕ್ಕೆ ಬಾಚನಿಗೆ ಐ ಆಮ್ ರೆಡಿ. ಅಲ್ಲಿ ನೋಡು. ಅಯ್ಯೋ ಎಷ್ಟ್ ಚೆನ್ನಾಗಿದೆ ರೀ. ನಂಗೇನಾದ್ರೂ ಖಾರವಾಗಿ ತಿನ್ಬೇಕು ಅಂತ ಬೈಕೆ ಆಗ್ತಿದೆ ರೀ. ಇದೇ ಎಲ್ಲ ತಂದಿದ್ದೀನಿ. ನೋಡು, ಚಕ್ಲಿ ತಂದಿದ್ದೀನಿ. ಚಕ್ಲಿ. ಅಯ್ಯೋ ನನ್ಗೆ ಚಕ್ಕಲಿ. ನಂಗ್ ಚಕ್ಲಿ ಇಷ್ಟನೇ ಇಲ್ಲ. ರೀ, ಚಕ್ಲಿ ಬೇಡ ರೀ. ನನ್ಗೆ ಏನ್ ತಿನ್ಬೇಕನ್ಸ್ತಿದೆ ಅಂದ್ರೆ, ನಂಗೆ ನಾನ್ ವೆಜ್ ಬೇಕು. ನಂಗೆ ವೆಜ್ ಬೇಕು. ನಂಗೆ ನಾನ್ ವೆಜ್ಜು. ನಂಗೆ ವೆಜ್ಜು. ನನ್ಗೆ ನಾನ್ ವೆಜ್ ತಿನ್ಬೇಕನ್ಸ್ತಾ ಇದೆ. ಅದನ್ನು ತಂದಿದ್ದೀನಿ ಕಣೆ. ನಂಗೆ ವೆಜ್ ಬೇಕು. ನಂಗೆ ನಾನ್ ವೆಜ್ಜು. ಅಮ್ಮ ನಾನ್ ವೆಜ್ ಬೇಕಮ್ಮ. ನನ್ಗೆ ವೆಜ್ ತಿನ್ಬೇಕು ಅಂತಾನೂ ಬಯಕೆ ಆಗ್ತಿದೆ ರೀ. ತಗೋ ತಿನ್ನು. ನಾನ್ ವೆಜ್ಜು. ನಂಗೆ ವೆಜ್ಜು. ನಾನ್ ವೆಜ್ಜು. ವೆಜ್ಜು. ಅಯ್ಯೋ ಥು.
ಬ್ರೋ ಇದೇನು ವೆಜ್ ನಾನ್ ವೆಜ್ ಒಟ್ಟಿಗೆ ಬಂದಿದೆ. ತಾಯಿ ಅಲ್ವಾ, ಮಕ್ಕಳಿಗೆ ಮೋಸ ಮಾಡಲ್ಲ ಕಣೋ. ಈ ಮೂಳೆ ಏನ್ ಮಾಡ್ಲಿ? ಬಿಸಾಡು. ಮೂಳೆ ತಿನ್ಬಿಟ್ಟಿದ್ದೀರಿ. ಅಯ್ಯೋ ಬ್ರೋ ಮೇಲೆ ಯಾಕೆ ಬಿಸಾಡಿದೆ? ಕೆಳಗೆ ಬಿಸಾಡಿದ್ರೆ ನಮ್ಗೆ ಚುತ್ತದೆ ಅದಕ್ಕೆ. ಅಪ್ಪ ರೀ, ಯಾಕೋ ಹೊಟ್ಟೆ ಒಂದ್ ಸ್ವಲ್ಪ ಒತ್ತದಂಗ ಅನ್ಸ್ತಾ ಇದೆ. ಬ್ರೋ ಯಾಕೋ ಕೆಳಗೆ ಹೋದಂಗ ಅನ್ಸ್ತಾ ಇದ್ದೆ. ಮೋಸ್ಟ್ಲಿ ನಾವಿಬ್ರು ಭೂಮಿಗೆ ಹೋಗ್ತೀವಿ ಕಣೋ. ಬ್ರೋ ನಾನ್ ಭೂಮಿಗೆ ಹೋಗಲ್ಲ. ಯಾಕೋ? ಅದು ತುಂಬಾ ಕೆಟ್ಟ ಪ್ರಪಂಚ ಅಂತೆ. ಹೌದು ಕಣೋ. ಬ್ರೋ ನಮ್ಗೆ ಒಳ್ಳೆ ಪ್ರಪಂಚ ಯಾವುದು? ಅದು ತಾಯಿ ಗರ್ಭ ಕಣೋ. ಹೊರಗೋದ್ಮೇಲೆ ಒಳ್ಳೆ ಪ್ರಪಂಚ ಯಾವುದು ಇಲ್ವಾ? ಒಂದೇ ಒಂದಿದೆ ಕಣೋ. ಯಾವುದು ಬ್ರೋ? ತಾಯಿ ಮಡ್ಲು ಕಣೋ. ಪುರೋಹಿತ್ರ ಹತ್ರ ಹೋಗಿದ್ರಾ? ಹ್ಞೂ ಕಣೆ ಹೋಗಿದ್ದೆ. ಏನಂದ್ರು? ನಮಗೆ ಹುಟ್ಟೋ ಫಸ್ಟ್ ಮಗು CM ಗೆ PA ಆಗ್ತಾನಂತೆ. ನಾನ್ ಫಸ್ಟ್ ಹೋಗ್ತೀನಿ ಹಂಗಾದ್ರೆ. ಬ್ರೋ ನಾನು ಫಸ್ಟ್ ಹೋಗ್ತೀನಿ. ಪ್ಲೀಸ್ ನಾನು ಹೋಗ್ತೀನಿ. ನಾನು ತಮ್ಮ, ನನ್ಗೆ ಮೊದಲ ಆದ್ಯತೆ. ನೀನ್ ತಮ್ಮಾದ್ರೆ ಲಾಸ್ಟ್ ಬರ್ಬೇಕು, ನಾನ್ ಫಸ್ಟ್. ಇಲ್ಲ ನಾನು ಫಸ್ಟ್. ಏನೋ ಸ್ಕಿಟ್ಟಲ್ಲಿ ಹೊಡೆದಾಗ ಇಲ್ಲೂ ಹೊಡಿತೀಯಾ? ಆಮೇಲೆ ಎರಡನೇ ಮಗು CM ಆಗ್ತಾನಂತೆ. ಹೋಗು. ಇಲ್ಲ ಇಲ್ಲ ಪರವಾಗಿಲ್ಲ, ನೀನೇ ಫಸ್ಟ್ ಹೋಗು. ನೀನ್ ಮೊದಲು ಹೋಗು. ನೀನ್ ಅಣ್ಣಾಗ ಪರವಾಗಿಲ್ಲ, ಹೋಗು ಹೋಗು. ಬೇಡ, ನೀನ್ ಗಡ್ಡೆ ಬಿಟ್ಟಿದ್ದೆ, ನೀನೇ ಅನ್ನಾಗು, ಹೋಗು. ನಾನೇ ಹೋಗ್ತೀನಿ. ಬ್ರೋ ಏನ್ ಮಾಡ್ತಾ ಇದೀಯಾ? ನಾವು 9 ತಿಂಗಳು ಇಲ್ಲೇ ಇದ್ದು ಗಡ್ಡೆ ಮಿಷೆ ಎಲ್ಲ ಬಂದಿದ್ಯಲ್ಲ, ಅಕಸ್ಮಾತ್ ನಾವು ಹೊರಗಡೆ ಹೋಗ್ಬಿಟ್ರೆ ನನ್ನನ್ನು ಡೈರೆಕ್ಟ್ ಹೈಸ್ಕೂಲಿಗೆ ಹಾಕ್ಬಿಡ್ತಾರೆ. ಗಡ್ಡೆ ಮಿಷೆ ಎಲ್ಲ ಬೋಳ್ಸ್ಕೊಂಡು ಹೋದ್ರೆ ಎಲ್ಲ ಬಂದು ಮುದ್ದು ಮಾಡಿ ಅಂಗನಡಿಗೆ ಸೇರಿಸ್ತಾರೆ. ಎಂತ ಕಲ್ ನನ್ ಮಗ ನೀನು. ಇಲ್ಲಿ ಒಳಗೆ ಶೇವಿಂಗ್ ಬ್ಲೇಡ್ ಎಲ್ಲ ಎಲ್ಲಿ ಬರುತ್ತೆ? ಒಳಗೆ ಶೇವಿಂಗ್ ಬ್ಲೇಡ್ ಎಲ್ಲ ಹೆಂಗ್ ಬರುತ್ತೆ? ಈ ನನ್ನ ಮಗನಿಗೆ ಸೆಲ್ಫಿ ತೆಗೆಯೋಷ್ಟೊತ್ತಿಗೆ ಬಾಚಣಿಗೆ ಬರ್ಬೋದು, ನಂಗೆ ಶೇವಿಂಗ್ ಬ್ಲೇಡ್ ಬರಂಗಿಲ್ವಾ? ನೋಡು, ಕಾಮಿಡಿಲಿ ಯಾವತ್ತು ಲಾಜಿಕ್ ಹುಡುಕ್ಬೇಡ, ಓನ್ಲಿ ಮ್ಯಾಜಿಕ್. ಓಕೆ ಬ್ರೋ ಐ ಆಮ್ ರೆಡಿ ಟು ಫೇಸ್ ದ ವರ್ಲ್ಡ್, ಗೋ ಟು ವರ್ಲ್ಡ್. ಓಕೆ ಏನಾಯ್ತು? ಅಮ್ಮ ರೀ, ಹೊಟ್ಟೆ ನೋವು ಶುರು ಆಗ್ತಿದೆ ರೀ. ಕ್ಯೂ ಗೊತ್ತಾಯ್ತು ಕಣಪ್ಪ, ಬಂದೆ. ಏನ್ರಿ ನಿಮ್ ಮಿಸ್ಸಸ್ ಹಿಂಗ್ ನಗ್ತಾ ಇದ್ದಾರಲ್ರಿ? ರೇ ನನ್ನ ಇಡೀ ಜೀವನದಲ್ಲಿ ಹೆರಿಗೆ ಬಂದಿರೋ ಹುಡುಗಿ ನಗ್ತಾ ಇರೋದ್ ಫಸ್ಟ್ ಟೈಮ್ ನೋಡ್ತಾ ಇರೋದ್ ಕಣ್ರಿ. ಬರ್ರಿ ಬರ್ರಿ ಅಲ್ಲಮ್ಮ ಡಾಕ್ಟ್ರೆ ಇದಾನ. ಡಾಕ್ಟರ್, ಅಮ್ಮ ಅಮ್ಮ ತುಂಬಾ ನೋವು. ಅಯ್ಯೋ ದೇವ್ರೇ, ಅಮ್ಮ. ಮಗನೇ, ಅಪ್ಪ ಅಪ್ಪ, ನನ್ CM ತಮ್ಮ ಎಲ್ಲಿ ಬರಲೇ ಇಲ್ಲ. ಅಮ್ಮ ಅಮ್ಮ. ಮಗನೇ, ಅಪ್ಪ. ಬ್ರೋ ನಂದು ನೆಕ್ಸ್ಟ್ ಪ್ರೋಗ್ರಾಮ್ ಏನು? ಈಗ ನಮ್ಮನ್ನ ನಿಮ್ಮನ್ನ ನೋಡ್ಲಿಕ್ಕೆ ಒಂದು 50 ಜನ ನೆಂಟರು ಬರ್ತಾರೆ. ಕೈಯಲ್ಲಿ 10 ರೂಪಾಯಿ 100 ರೂಪಾಯಿ ಇಟ್ಟು 500 ರೂಪಾಯಿದು ಒಂದು ಮನೆಗೆ ಹೋಗ್ತಾರೆ. ಅಲ್ಲ, ನಾನ್ ಬಂದಾಯ್ತು ನೀನ್ ಬಂದಾಯ್ತು, ಮತ್ತೆ ಕಮ್ಮ ಅಂತ ಇದ್ದಾಳೆ. ಅದೇ ಗೊತ್ತಾಗ್ತಿಲ್ಲ ಬ್ರೋ. ನೀನ್ ಯಾವಳೆ? ಯಾವುದು? ನನ್ನ ತಂಗಿ ಕಾಣೋ. ಕೊಟ್ಟ ಅಂದ್ರೆ
ನೋಡಿದ್ರೆ ಮುಸುಡಿ 300 ತಂಗಿ ಅಂತೆ ತಂಗಿ. ನೀನೆಲ್ಲಿದ್ದೀಯ ತಂಗಿ? ಅಯ್ಯೋ ನಿಮ್ಮಿಬ್ರು ಜಗಳದಲ್ಲಿ ನನ್ನ ಅಡಿ ಸಿಕ್ಕಾಕೊಂಡ್ಬಿಟ್ಟಿದೆ. ನಮಗೆ ಕಾಣಿಸ್ಲೇ ಇಲ್ಲ. ಅಯ್ಯೋ ನಿಂಗ್ ಮಾತ್ರ ಅಲ್ಲ, ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲಿ ಡಾಕ್ಟರ್ಗೂ ಕಾಣಿಸಿಲ್ಲ. ಯಪ್ಪ ಎಂತ ಕ್ಯೂಟ್ ಪುಟಾಣಿಗಳಪ್ಪ ಇವರು. ಎಂತ ಸ್ಕಿಟ್ಟು, ಎಷ್ಟು ಮುದ್ದಾದ ಸ್ಕಿಟ್ಟು. ಈ ವೇದಿಕೆ ಮೇಲೆ ನಾನು ಐ ಥಿಂಕ್ ದಿಸ್ ಇಸ್ ದ ಕ್ಯೂಟೆಸ್ಟ್. ಇದಕ್ಕೆ ಒಂದು ಬಿಗ್ ರೌಂಡ್ ಆಫ್ ಚಪ್ಪಾಳೆ. ಸೊ ನಾನು ಜಾಸ್ತಿ ಏನು ನಾನ್ ಮಾತಾಡಲ್ಲ, ನಮ್ ಜಡ್ಜಸ್ ಹತ್ರನೇ ಹೊಟ್ಟೋಗೋಣ. ಯಾಕಂದ್ರೆ ಎಲ್ಲಾರ್ಗು ಸಖತ್ ಕ್ಯೂಟ್ ಅನ್ಸ್ಬಿಟ್ಟಿದೆ ರಚಿ. ಈ ಪುಟ್ಟು ಮಕ್ಳನ್ನ ಲೈಕ್ ನ್ಯೂಲಿ ಬಾರ್ನ್ ಬೇಬೀಸ್ನ ಯೂಶ್ಲಿ ನಾವು ಇಟ್ಕೊಂಡಾಗ ಎಷ್ಟು ಮುದ್ದಾಡ್ತೀವೋ ಅಷ್ಟು ಮುದ್ದಾಡ್ಬೇಕು ಅನ್ಸ್ತಿದೆ ಕಣ್ರೋ. ಬನ್ನಿ ಮುದ್ದಾಡ್ಬಿಡಿ ನಮ್ಮ ಮುದ್ದು ಮಕ್ಕಳನ್ನ. ಕಮಾನ್. ಮಾನಸ ಈಗಲೂ She was so cute. ಬಟ್ ಮಾನಸ ತುಂಬಾ 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 ಮುದ್ದಾಗಿ ಕಾಣಿಸ್ತದೆ. ಯೂಶ್ಲಿ ಹೇಳ್ತಾರೆ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬಾ ಲಕ್ಷಣವಾಗಿರ್ತಾರೆ, ತುಂಬಾ ತುಂಬಾ ಚಾಮಿಂಗ್ ಆಗಿ ಇರ್ತಾರೆ ಅಂತ. ಬಟ್ ತುಂಬಾ 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 ಲಕ್ಷಣವಾಗಿ ಕಾಣಿಸ್ತಿದೆ. ನಿಮ್ಗೆ ಈ ಕೆಟ್ಟ ತುಂಬಾ ಚೆನ್ನಾಗಿದೆ. ಅಯ್ಯೋ ನನಗೆ ಸ್ಕಿಟ್ ನೋಡ್ಬೇಕಾದ್ರೆ ಯಾವಾಗ ಹೋಗಿ ಮುದ್ದಾಡ್ತೀನೋ ಅಂತ ಅನ್ಸ್ಬಿಡ್ತು ನನಗೆ. ಬಟ್ ಇವರಿಬ್ರು ಏನೋ ಪಾಸ್ಚರ್ಸ್, ಅದು ನಿಮ್ದು ಓಪನಿಂಗು. ಫಸ್ಟ್ ಆಫ್ ಆಲ್ ಈ ಸ್ಕಿಟ್ ಡಿಸೈನ್ ಮಾಡಿರೋದು ನಾನು ನನ್ನ ಅಮ್ಮ ಹೋಟೆಲ್ ಇದ್ದಾಗ ಹೆಂಗೆ ಫೀಲ್ ಇತ್ತೋ ಗೊತ್ತಿಲ್ಲ, ಬಿಕಾಸ್ ನಮ್ಗೆ ಜ್ಞಾಪಕ ಇಲ್ಲ. ಬಟ್ ಐ ಜಸ್ಟ್ ವಾಂಟ್ ಟು ಫೀಲ್ ದಿಸ್. ಸೋ ಗುಡ್ ಅಲ್ಲ ಅಮ್ಮನ ಹೋಟೆಲ್ ಇರೋದು, ಆಚೆ ಬರ್ದು. ಆಮೇಲೆ ನನಗೆ ಐ ರಿಲಿ ಹ್ಯಾವ್ ನೋ ಐಡಿಯಾ ಈ ಬೈಕ್ ಎಲ್ಲ ಹೆಂಗೆ ಇವರಲ್ಲಿ ಏನಕ್ಕೆ ಅವಾಗ ಕೇಳ್ತಾರೆ ಅಂತ. ಬಟ್ ಈ ಸ್ಕಿಟ್ ಮೂಲಕ ಗೊತ್ತಾಯ್ತು ಮಕ್ಳದ ಬೈಕ್. ಹೌದಾ? ಅಲ್ಲ ಇವ್ರದ್ದೇನು ಬೈಕೇ ಇರ್ಲಿಲ್ವಾ? ಜಗಪ್ಪ ನೋಡ್ಬೇಕು ಅಂತ ನೀವ್ ಇವ್ರಿಬ್ರಂತೂ ಮುದ್ದು ಕೊಡ್ತಿದ್ರು. ನನ್ಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ನನಗೆ ಫ್ಲಿಪ್ ಆಗ್ಬಿಟ್ಟಿದ್ದೀನಿ ಈ ಸ್ಕಿಟ್ ನೋಡ್ಬಿಟ್ಟು. ದಿಸ್ ಕ್ಯಾನ್ ಓನ್ಲಿ ಹ್ಯಾಪನ್ ಇನ್ ಮಜಾ ಭಾರತ. Absolutely wow. Just wow. Wow and wow. You guys nailed it ಅಲ್ಲ ಅದಕ್ಕೂ ಮೇಲೆ. Killed it ಅಲ್ಲ ಅದಕ್ಕೂ ಮೇಲೆ. Anyway, all the best guys. Love you. Thank you so much. Thank you so much. And G man, ನಿಮಗೆ ಹೇಗೆ ಅನ್ಸ್ತು? ಎಷ್ಟು ಕ್ಯೂಟ್ ಅನ್ಸ್ತು? ಫಸ್ಟ್ ಆಫ್ ಆಲ್ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಕಾನ್ಸೆಪ್ಟ್ ಮಾಡಿದವರಿಗೆ. ಇಟ್ಸ್ ಆಕ್ಚುಲಿ ವೆರಿ ನ್ಯೂ, ಔಟ್ ಆಫ್ ದ ವರ್ಲ್ಡ್. ಯಾರು ಯೋಚನೆ ಮಾಡಕ್ ಸಾಧ್ಯನೇ ಇಲ್ಲ ಇದನ್ನ. ಇದು ಆಕ್ಚುಲಿ ಯೋಚನೆ ಮಾಡಿದ್ದು ಇಟ್ಸ್ ರಿಯಲಿ ಹ್ಯಾಟ್ಸ್ ಆಫ್ ಟು ದ ಗೈಸ್ ಕಾನ್ಸೆಪ್ಟುಲೈಸರ್ಸ್. ತುಂಬಾ ಇಷ್ಟ ಆಯ್ತು ನನಗೆ ಅದು ಹೋಲ್ ಕಾನ್ಸೆಪ್ಟು. ಒಂದು ಹೊಸ್ತು ಗೊತ್ತಾಯ್ತು ನನಗೆ, ನಾನು ನಿಜ ಗೊತ್ತಿರಲಿಲ್ಲ. ನನ್ ಖುಷಿ ಆಗ್ತಾ ಇದೆ ಇವತ್ತು ನಾನು ಮಂಗಳೂರಿನವನು ಅಂತ. ಯಾಕೆ ಗೊತ್ತಾ? ಹೊಟ್ಟೆ ಒಳಗೆ ಎಲ್ಲರೂ ಮಂಗಳೂರು ಕನ್ನಡನೇ ಮಾತಾಡೋದು. ಅವನು ಮಂಡ್ಯ ಸಮ ಇಲ್ವಾ ಅಂತ ಅದು ಉಂಟು ಅಂತ ನೀನು ಹೇಳ್ತಾ ಇದೀಯಾ. ಸೊ ನನಗೆ ಆಮೇಲೆ ಗೊತ್ತಾಯ್ತು, ಓ ಹೊಟ್ಟೆ ಒಳಗೆ ಎಲ್ಲ ಮಂಗಳೂರು ಕನ್ನಡ. ಆ ಫಸ್ಟ್ ಓಪನಿಂಗ್ ಇದೆಯಲ್ಲ, 2 ಮಕ್ಕಳು, ದಟ್ ವಾಸ್ ಲೈಕ್ ಮೈಂಡ್ ಬ್ಲೋಯಿಂಗ್. ಫಸ್ಟ್ ಓಪನಿಂಗ್ ಆಫ್ ದಟ್ ಸೀನ್ ಇಸ್ ಕಿಟ್ಟು ನನಗಂತೂ ಪ್ಯಾರ್ಗೆ ಆಗ್ಬಿಟ್ಟ. ಥ್ಯಾಂಕ್ ಯು ಜಿ ಮ್ಯಾನ್, ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ವೇದಿಕೆ ಮೇಲೆ ಮ್ಯಾಜಿಕ್ ನಡೀತಾ ಇದ್ರೆ ಅಲ್ಲಿ ಗ್ಯಾಲರಿಯಲ್ಲಿ ಒಂದಷ್ಟು ಕಣ್ಗಳು ತುಂಬಿಕೊಂಡಿತ್ತು. ಸೌಮ್ಯ ಏನಾಯ್ತು? ಎಲ್ಲ ಫೇಸ್ ನಾನು ದಾಟ್ ಬಂದಿದ್ದೀನಲ್ಲ,
ಅದೆಲ್ಲ ಒಂದ್ಸಲ ನೆನಪಾಯ್ತು. ನನ್ನ ಮಗ ತುಂಬಾ ನೆನಪಾದ. ಅದು ದುಃಖ ಅಂತ ಹೇಳಕ್ ಆಗ್ತಿಲ್ಲ ನನ್ಗೆ. ಅದು ದುಃಖ ಬರ್ತಾ ಇಲ್ಲ, ಅದ್ ಏನ್ ಫೀಲಿಂಗ್ ಅಂತ ನಂಗೆ ಹೇಳಕ್ ಆಗ್ತಾ ಇಲ್ಲ. ಖುಷಿ ಅಂತ ಅಲ್ಲ, ಬೇಜಾರ್ ಅಂತ ಆಗ್ತಾ ಇಲ್ಲ. ಬಟ್ ನಂಗೆ ಅದು ಇವ್ ಮಕ್ಳು ನೋಡಿದಾಗ ನಂಗೆ ಅಳುನೇ ತಡಿಯಕ್ ಆಗ್ತಾ ಇಲ್ಲ. ಏನೋ ಆಗ್ತಾ ಇದೆ, ನಂಗೆ ಅದೇನು ಗೊತ್ತಿಲ್ಲ. ಆದ್ರೆ ನಂಗೆ ಏನು ಹೇಳಕ್ ಆಗಲ್ಲ. ಅದು ಇಲ್ಲ, ಅಮ್ಮಂದ್ರಿಗೆ ಮಾತ್ರ ಮೋಸ್ಟ್ಲಿ ಅರ್ಥ ಆಗ್ಬೋದೇನೋ. ಅದು ಆ ಫೀಲಿಂಗ್ ಪ್ರೈಸ್ಲೆಸ್, ಅದು ಡಿವೈನ್ ಫೀಲಿಂಗ್, ಅದು ಆ ಡಿವೈನ್ ಫೀಲಿಂಗ್ ಅದು ಅಷ್ಟೇನೆ. ಸೋ ಸ್ವೀಟ್, ಸೋ ಸ್ವೀಟ್, ಸೊ ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸೋ ಮಚ್. ಇಂಥ ಒಳ್ಳೆ ಮೊಮೆಂಟ್ ಈ ವೇದಿಕೆ ಮೇಲೆ ಎಲ್ರಿಗೂ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಒನ್ಸ್ ಅಗೇನ್. ಇವತ್ತಿನ ಎಪಿಸೋಡ್ ಅಲ್ಲಿ ಬಂದಿರುವಂತಹ ಸ್ಕಿಟ್ಗಳನ್ನ ನೆನಪು ಮಾಡ್ಕೊಂಡು ಆರಾಮಾಗಿ ನಿದ್ದೆ ಮಾಡಿ, ನಾಳೆ ಮತ್ತಷ್ಟು ಸ್ಕಿಟ್ಗಳ ಜೊತೆ ನಿಮ್ ಮುಂದೆ ಬರ್ತೀವಿ, ಎಂಟರ್ಟೈನ್ ಮಾಡ್ತೀವಿ, ಮಜಾ ಕೊಡ್ತೀವಿ. ಅಲ್ಲಿವರೆಗೂ ಟಾಟಾ, ಬಾಯ್, ಶುಭರಾತ್ರಿ, ನಮಸ್ಕಾರ.